ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ರಮ್ಯಾ. ಏನಪ್ಪ ಇವತ್ತು ಹೊಸ ವಿಡಿಯೋ ಅಂತ ಇದ್ದೀರಾ? ಹೌದು, ಇವತ್ತು ನಾನು ಕಾಲೇಜ್ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಹಾಗೆ ವ್ಲಾಗ್ ಮಾಡಿದ್ದೀನಿ, ರೆಡಿ ಇದೆ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೋಟಿಫಿಕೇಷನ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಮತ್ತು ಇಷ್ಟು ದಿನ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಇದು ರಂಗಮ್ ಬೇಕ್ರಿ ಅಂತ ಅಂದ್ಬಿಟ್ಟು ಯಾವಾಗೂ ನಾವಲ್ಲೇ ಕಾಫಿ ಕುಡಿಯೋದು. ಒಂಥರ ಅದು ನಮಗೆ ಏನು ಹೇಳಬೇಕು, ಮೂಡ್ ಸ್ವಿಂಗ್ಸ್ ಆದಾಗೆಲ್ಲ ಅಲ್ಲೋಗಿ ಕೂತ್ಕೊಂಡ್ಬಿಟ್ಟು ಒಂದು ಕಪ್ ಕಾಫಿ ಕುಡ್ಕೊಂಬಂದರೆ ಸೊ ವಿಲ್ ಫೀಲ್ ಬೆಟರ್ ಅನ್ಬೋದು. ಎಕ್ಸಾಮ್ ಟೈಮಲ್ಲಿ ಆ್ಯಕ್ಚುಲಿ ಈ ವಿಡಿಯೋ ನಾನು ತೊಗೊಂಡಿದ್ದು ಎಕ್ಸಾಮ್ ಡೇ, ಮಧ್ಯಾಹ್ನ ಎಕ್ಸಾಮು. ಮಾರ್ನಿಂಗ್ ಹೋಗಿದ್ದಾಗ ಸ್ವಲ್ಪ ಸ್ಟಡೀಸ್ ಮಾಡ್ತಿದ್ವಿ, ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಹೋಗಿ ಕಾಫಿ ಕುಡ್ಕೊಂಬರೋಣ ಅಂತ ಹೋಗಿದ್ದೆ. ಸೊ ಅಲ್ಲಿ ತೆಗ್ದಿದ್ದು ವಿಡಿಯೋ ಇದು. ಇದು ನಮ್ಮ ಕಾಲೇಜ್ ಎಂಟ್ರೆನ್ಸ್ ರೋಡು. ಫುಲ್ ಪಾರ್ಕಿಂಗು ನೋಡಿ, ಎಷ್ಟು ಪಾರ್ಕಿಂಗ್ ಅಂದರೆ ನನ್ನ ಗಾಡಿ ನಾನು ಎಲ್ಲಿ ನಿಲ್ಸಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಅಷ್ಟು ಕ್ರೌಡಾಗಿ ಹೋಗಿರುತ್ತೆ ಪಾರ್ಕಿಂಗಿಗೆ. ಬೆಳಗ್ಗೆ ಬೇಗ ಬಂದರೆ ಮಾತ್ರ ಅಲ್ಲಿ ಪ್ಲೇಸ್ ಇರುತ್ತೆ, ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಹಾಕಬೇಕಾಗುತ್ತೆ ಗಾಡಿನ. ಆ್ಯಕ್ಚುಲಿ ಇದು ನಮ್ಮ ಎಂಟ್ರೆನ್ಸು, ಕಾಲೇಜ್ ಎಂಟ್ರೆನ್ಸು. ತುಂಬ ಜನಕ್ಕೆ ಗೊತ್ತಿರುತ್ತೆ, ಆ್ಯಕ್ಚುಲಿ ಲೋಕಲ್ ಸೈಡೆಲ್ಲ ಗೊತ್ತಿರುತ್ತೆ. ಕೆ ಆರ್ ಪುರಮ್ ಮತ್ತು ಕೆ ಆರ್ ಪುರಮ್ ಸರೌಂಡಿಂಗಲ್ಲಿರೋರಿಗೆಲ್ಲ ಸಿ ಕಾಲೇಜ್ ಅಂತ ಗೊತ್ತಿರುತ್ತೆ. ಸೊ ಸಿ ಕಾಲೇಜಲ್ಲಿ ನಮ್ಮದು ಲಾ ಡಿಪಾರ್ಟ್ಮೆಂಟು, ನಾವು ಲಾ ಸ್ಟೂಡೆಂಟ್ಸ್ ಆಗಿದ್ದೀವಿ. ಮತ್ತು ಇದು ಎಂಟ್ರೆನ್ಸು, ಕಾಲೇಜ್ ಎಂಟ್ರೆನ್ಸಲ್ಲಿರುತ್ತೆ. ಅಂದ್ಕೊಬೋದು ಎಲ್ಲರೂ, ಏನಿದು ಯಾವಾಗೂ ಸ್ಕೂಲ್ ವೀಡಿಯೋಸ್ ಹಾಕ್ತಿರ್ತಾರೆ, ಇವರು ಟೀಚರ್ ತಾನೆ, ಲಾ ಅಂತ ಇದ್ದಾರಲ್ಲಪ್ಪ ಅಂತ ಅಂದ್ಬಿಟ್ಟು. ಪ್ರೊಫೆಷ್ನಲ್ ಬಂದು ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಬಟ್ ಆ್ಯಂಬಿಷನ್ ಬಂದು ಲಾಯರ್ ಆಗಬೇಕು ಅಂತ. ಸೊ ಲಾ ಫೀಲ್ಡಲ್ಲಿ ಇದ್ದೀವಿ ನಾವು. ಪ್ರೊಫೆಷ್ನಲ್ ಅಂದರೆ ಎಲ್ಲನೂ ತಿಳ್ಕೊಬೇಕಲ್ವ, ಒಂದಕ್ಕೆ ಸೀಮಿತವಾಗಿರಬಾರ್ದಲ್ವ. ಅದಕ್ಕೋಸ್ಕರ ಪ್ರೊಫೆಷ್ನಲ್ ಆಗಿ ಟೀಚಿಂಗ್ ಜಾಬ್ನ, ಅದು ಒಂಥರ ನನ್ನ ಫೇವ್ರೇಟೆ, ಅದನ್ನು ನಾನು ಬಿಡೋಕ್ಕಾಗಲ್ಲ. ಹಾಗಂದ್ಬಿಟ್ಟು ಇದನ್ನು ನಾನು ಬಿಡೋದಕ್ಕಾಗಲ್ಲ. ಸೊ ಇದು ನಮ್ಮ ಕಾಲೇಜ್ ಎಂಟ್ರೆನ್ಸು. ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡು ಟೆಂಪಲ್ ಇದೆ. ಒಂಥರ ನನಗೆ ತುಂಬ ಇಷ್ಟವಾಗಿರೋ ಪ್ಲೇಸ್ ಅದು. ಇದು ನಮ್ಮ ಬ್ಲಾಕು. ಎಲ್ಲ MBA, BCom, ಆಮೇಲೆ ನರ್ಸಿಂಗು, ಅಡ್ಮಿಷನ್ ಡಿಪಾರ್ಟ್ಮೆಂಟು ಎಲ್ಲ ಅಲ್ಲೇ ಇರೋದು. ನಮ್ಮದು 5th ಫ್ಲೋರ್. ಮೇಲೆ ಹೋಗೋಷ್ಟೊಳಗೆ ಕೆಳಗಡೆ ಇಳಿಯೋ ಮನಸ್ಸಿರಲ್ಲ, ಯಾಕಂತಂದರೆ ಭಯ ಆಗ್ತಾ ಇರುತ್ತೆ ಕೆಳಗಡೆ ಇಳಿದ್ರೆ ಮತ್ತೆ ಮೇಲೆ ಹೇಗಪ್ಪ ಹತ್ತೋದು ಅಂತ. ಸೊ ಒಂದೇ ಸಲ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಇಳಿಯೋದು ಬೆಟರು ಅನಿಸ್ತಾ ಇರುತ್ತೆ. ಸೊ ಇದು ದೇವಸ್ಥಾನ. ಇಷ್ಟವಾಗಿರೋ ವಿಘ್ನೇಶ್ವರ ಮತ್ತು ಸರಸ್ವತಿ ಅಮ್ಮನ ದೇವಸ್ಥಾನ ಎಲ್ಲ ಮೂರೂ ಒಟ್ಟಿಗೆ ಇದೆ. ತುಂಬ ಖುಷಿಯಾಗುತ್ತೆ ಅಲ್ಲಿ ಹೋದಾಗ. ಮತ್ತು ಮುಂದೆ ಹೋಗ್ತಾಯಿದ್ರೆ ಪಾರ್ಕ್ ಇದೆ, PU ಬ್ಲಾಕು, ಹಾಸ್ಟೆಲು ಎಲ್ಲ ಇದೆ. ಇದು ಬಂದು ಸ್ಕೂಲು, ನಮ್ಮ ಬ್ಲಾಕ್ ಆಪೋಸಿಟಲ್ಲಿರೋ ಸ್ಕೂಲು. ನೋಡಿ, ನನ್ನ ತಮ್ಮನ ನನ್ನ ತಂಗಿ ನಡ್ಕೊಂಡು ಬರ್ತಾ ಇದ್ದಾರೆ, ಏನೋ ಡಿಸ್ಕಸ್ ಮಾಡ್ತಿದ್ದಾರೆ ಓದೋದ್ರ ಬಗ್ಗೆ, ಏನೋ ಎಕನಾಮಿಕ್ಸು ಏನೋ ಡಿಸ್ಕಸ್ ಮಾಡ್ತಿದ್ದಾರೆ. ಹೇಗೆ ಯಾವ ಆನ್ಸರ್ಗೆ ಹೇಗೆ ಬರೀಬೇಕು, ಯಾವ ಥರ ಈಸಿ ಮೆಥಡು ಅಂತ ಅಂದ್ಬಿಟ್ಟು. ಬಟ್ ಶಿ ಹೆಲ್ಪ್ ಮೀ ಎ ಲಾಟ್, ತುಂಬ ಹೆಲ್ಪ್ ಮಾಡಿದ್ಲು ಓದೋದು ವಿಷಯದಲ್ಲಿ. ಇದು ಸ್ಕೂಲು, ಆ್ಯಕ್ಚುಲಿ ಇದು ಸ್ಕೂಲ್ ಸೈಡು. ಅದ್ರ ಆಪೋಸಿಟಲ್ಲಿರೋದು ಕಾಲೇಜು. 5th ಬ್ಲಾಕ್ ಬಂದು ಲಾ ಬ್ಲಾಕು. ಎಲ್ಲ ಎಕ್ಸಾಮ್ಗೆ ಯಾರೂ ಅಷ್ಟು ಜನ ಇರಲಿಲ್ಲ, ಆಫ್ಟರ್ನೂನ್ ಎಕ್ಸಾಮ್ ಇರೋದ್ರಿಂದ ಯಾರೂ ತುಂಬ ಜನ ಇರಲಿಲ್ಲ. ಸೊ ಅದಕ್ಕೋಸ್ಕರ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ನಮ್ಮ ಕಾಲೇಜ್ ಬಗ್ಗೆ ಸ್ವಲ್ಪ ಹೇಳ್ಬೋದು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದೆ. ನನಗೊಂಥರ ಇದು ಖುಷಿ ವಿಚಾರ ಏನಂತಂದರೆ, ಇದೇ ಕಾಲೇಜಲ್ಲಿ PUನೂ ಮುಗಿಸಿದ್ದೀನಿ, ಮತ್ತು ಇದೇ ಕಾಲೇಜಲ್ಲೇ ಇವಾಗ BA LLB ಮಾಡ್ತಾಯಿರೋದು. ಒಂಥರ ನನಗೂ ಖುಷಿಯಾಗುತ್ತೆ. ಓದೋ ಇಂಟ್ರೆಸ್ಟ್ ಇದೆ, ಓದಬೇಕು ಅನ್ನೋ ಛಲ ಇದೆ, ಅದೇ ಥರ ಹೋಗ್ತಿದೆ. ನೋಡುವ, ಇನ್ನೊಂದು 4 ವರ್ಷ ನಂದಲ್ಲ ಅಂತ ಓದೋಣ, ಆವಾಗ ನಮ್ಮ ಗುರಿ ನಾವೇ ಮುಟ್ಬೋದು. ನೆಕ್ಸ್ಟು ಮುಂದೆ ಹೋಗ್ತಾ ಒಂದು 5 ಪಾರ್ಕು, ಅದಕ್ಕೆ ಮುಂದೆ ಇರೋದು ಆಡಿಟೋರಿಯಮ್ಮು. ಸೊ ಎಲ್ಲ ಫ್ರೆಷರ್ಸ್ ಡೇ, ಎಲ್ಲ ಬ್ರಾಂಚದ್ದು ಫ್ರೆಷರ್ಸ್ ಡೇ ಮತ್ತು ಏನೇ ಫಂಕ್ಷನ್ ಆದ್ರೂ ಆಡಿಟೋರಿಯಮಲ್ಲಿ ಆಗ್ತಾ ಇರುತ್ತೆ. ಅದಕ್ಕೆ ಮುಂದೆ ಹೋಗಬೇಕಾದ್ರೆ ಮುಂದೆ ಇರೋದು ಬಂದು PU ಬ್ಲಾಕ್ ಇದೆ, ಆಮೇಲೆ ವಾಲಿಬಾಲ್ ಕೋರ್ಟ್ ಇದೆ. ನೋಡಿ, ನಮ್ಮದು 5th ಫ್ಲೋರ್, ನೀವೇ ನೋಡಿ ಹೆಂಗೆ ಹತ್ತೋದು, ಹೆಂಗೆ ಇಳಿಯೋದು. ಆದ್ರೂ ವಿ ಕಾಂಟ್ ಡು ಎನಿಥಿಂಗ್ ಅಲ್ವಾ. ಸೊ ಹೋಗಲೇಬೇಕು, ಎಕ್ಸಾಮ್ ಬರೀಲೇಬೇಕು, ಮತ್ತು ಬರಲೇಬೇಕು. ಆದ್ರೂ ನಮ್ಮ ಲಾ ಡಿಪಾರ್ಟ್ಮೆಂಟ್ ಒಂದು ಒಳ್ಳೆ ಲೆಸನ್ ಇರುತ್ತೆ. ಮೇಲೆ ಹತ್ತೋದು ಈಸಿ, ಮೇಲೆ ಹತ್ತೋದು ಕಷ್ಟ, ಕೆಳಗಡೆ ಇಳಿಯೋದು ಈಸಿ ಅಂತ. ಆ್ಯಕ್ಚುಲಿ ಲಾ ಡಿಪಾರ್ಟ್ಮೆಂಟಲ್ಲಿ ಆಗೋದು ಅದೇ. 5 years ಕಂಪ್ಲೀಟ್ ಮಾಡೋದು ಕಷ್ಟ,
ಆದರೆ ಸಕ್ಸಸ್ ನೋಡೋದು ಬೇರೆಯವ್ರ ಕಣ್ಣಿಗೆ ಸಕ್ಸಸ್ ಈಸಿಯ ಥರ ಕಾಣಿಸುತ್ತೆ. ಆದರೆ ನಮಗೆ ಅದು ಕಷ್ಟ ಗೊತ್ತಾಗುತ್ತೆ. ಸೊ ಹಂಗೇನೆ ಮೋಸ್ಟ್ಲಿ ಅದನ್ನು ಪ್ಲ್ಯಾನ್ ಮಾಡಿನೇ ನಮ್ಮನ್ನು 5th ಫ್ಲೋರ್‌ಗೆ ಹಾಕಿದಾರೋ ಏನೋ ಗೊತ್ತಿಲ್ಲ. ಇದೆಲ್ಲ ಆಡಿಟೋರಿಯಮ್ಮು. ಮತ್ತು ಈ ಕಡೆ ರೈಟಲ್ಲಿ ಬಂದು ವಾಲಿಬಾಲ್ ಕೊಟ್ಟಿದ್ದಾರೆ. ನಾವು ಯಾವಾಗೂ ಅಲ್ಲೇ ಕೂತ್ಕೊಂಡು ಓದ್ಕೊಳೋದು. ಅದೊಂಥರ ನಮಗೆ ನಮ್ಮ ಸ್ಟಡಿ ಗೆ ಅಂತ ಮಾಡಿರೋ ಜಾಗ ಅಂದ್ಕೊತೀವಿ ಅದು. ಯಾಕಂದರೆ ನಾವು ಪ್ರತಿ ಸಲ ನಾನು ಪ್ರತಿ ಸಲ ಕಾಲೇಜ್ಗೆ ಹೋದಾಗ ನಾವು ಅಲ್ಲೇ ಕೂತ್ಕೊಂಡು ಓದ್ತೀವಿ. ಸೊ ನಮ್ಮದೇ ಆದಂಥ ಗ್ರೂಪ್ ಥರ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲಿ ಆರಾಮಾಗಿ ಹೋಗ್ತೀವಿ. ನಾನು ನಮ್ಮ ಸ್ಟೂಡೆಂಟ್ಸ್ ನನ್ನ ಜೊತೆ ಓದ್ತಾ ಇರೋ ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡು ಓದಿ ಒಂದು ಹಾಫ್ ಡೇ ಫುಲ್ ಅಲ್ಲೇ ಓದ್ಬಿಟ್ಟು ಆಮೇಲೆ ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಬರ್ತೀವಿ. ಸೊ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು ಸೋ ಮಚ್.